ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆ. ಸದ್ಯದ ಬಿರು ಬೇಸಿಗೆಯಲ್ಲಿ ಒಣ ಹವೆ, ಸೆಕೆ, ಧಗೆಗೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳು, ಬಾಣಂತಿಯರು ಕಷ್ಟ ಅನುಭವಿಸುವಂತಾಗಿತ್ತು. ಜೀ ಕನ್ನಡ ನ್ಯೂಸ್ನ ಒಂದೇ ಒಂದು ವರದಿಯಿಂದ ಇಂದು ನವಜಾತ ಶಿಶುಗಳು, ಬಾಣಂತಿಯರು ಸದ್ಯ ತಣ್ಣನೆಯ ವಾತಾವರಣದಲ್ಲಿ ಮಲಗುವಂತಾಗಿದೆ. ಈ ಕುರಿತ ನಿಮ್ಮ ಜೀ ಕನ್ನಡ ನ್ಯೂಸ್ನ ಒಂದು ಪವರ್ಫುಲ್ ಇಂಪ್ಯಾಕ್ಟ್ ಸ್ಟೋರಿ ಇಲ್ಲಿದೆ ನೋಡಿ. ಜೀ ಕನ್ನಡ ನ್ಯೂಸ್ ವರದಿಯಿಂದ ಬಂದೇ ಬಿಡ್ತು ಎಸಿ ಫ್ಯಾನ್. ಬಿಸಿಲಿಗೆ ಬಳಲಿದ ಬಾಣಂತಿಯರು, ನವಜಾತ ಶಿಶುಗಳ ನಿಟ್ಟುಸಿರು. ಕೆಲ ದಿನಗಳಿಂದ ಬಂದಾಗಿದ್ದ ಎಸಿ ಫ್ಯಾನ್ ಈಗ ಚಾಲುವಾಗಿದೆ. ಎಸಿಯಲ್ಲಿ ತಣ್ಣನೆ ಮಲಗಿರೋ ನವಜಾತ ಶಿಶುಗಳು, ಬಾಣಂತಿಯರು. ಜೀ ಕನ್ನಡ ನ್ಯೂಸ್ಗೆ ಧನ್ಯವಾದ ಹೇಳ್ತಿರೋ ಮಹಿಳೆಯರು. ಈ ದೃಶ್ಯ ಕಂಡು ಬಂದಿದ್ದು ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಬಹಳ ಮುಖ್ಯವಾಗಿ ಬೇಸಿಗೆ ಇರೋ ಕಾರಣಕ್ಕೋಸ್ಕರ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಇರೋ ಕಾರಣಕ್ಕೋಸ್ಕರ ನಿಜವಾಗ್ಲೂ ನಾವು ನೋಡ್ಬೋದು ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ಹೇಳಿ. ಈ ಬಗ್ಗೆ ಜೀ ಕನ್ನಡ ನ್ಯೂಸ್ ನಲ್ಲೂ ಕೂಡ ವಿಸ್ತೃತವಾಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಲಾಗಿತ್ತು. ಮತ್ತೆ ಇಲ್ಲಿ ಫ್ಯಾನ್ಗಳು ಇರಲಿಲ್ಲ, ಎಸಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಹೆರಿಗೆ ವಾರ್ಡಲ್ಲಿ ಬಹಳ ಮುಖ್ಯವಾಗಿ ನವಜಾತ ಶಿಶುಗಳು ಇರ್ತವೆ, ಬಾಣಂತಿಯರು ಇರ್ತಾರೆ. ಈ ತಾಪಮಾನದಿಂದ ಬಳಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಈ ಬಗ್ಗೆ ಜೀ ಕನ್ನಡ ನ್ಯೂಸ್ ನಲ್ಲೂ ಕೂಡ ವಿಸ್ತೃತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಲಾಗಿತ್ತು. ಪ್ರಸಾರ ಆದ ನಂತರ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಯಾವಾಗ ಜೀ ಕನ್ನಡ ನ್ಯೂಸ್ ವಸ್ತುಸ್ಥಿತಿಯನ್ನ ವರದಿ ಮಾಡುತ್ತೆ, ಅದ ನಂತರ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಈ ಒಂದು ವಾರ್ಡ್ ಅಲ್ಲಿ ಬೇಕಾದಂತ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಡಿಸುವಲ್ಲೂ ಕೂಡ ಜೀ ಕನ್ನಡ ನ್ಯೂಸ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತಾನೆ ಹೇಳ್ಬೋದು. ಹೌದು, ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿರೋ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳು, ಬಾಣಂತಿಯರು ಬೇಸಿಗೆಯ ಧಗೆಗೆ ಬಳಲ್ತಾ ಇದ್ರು. ಜೀ ಕನ್ನಡ ನ್ಯೂಸ್ ಒಂದು ವರದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಬಂದಾಗಿದ್ದ ಎಸಿ ಮತ್ತು ಫ್ಯಾನ್ ಕೆಲಸ ಮಾಡಲು ಶುರು ಮಾಡಿದೆ. ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ತಿಂಗಳಿಗೆ ಕನಿಷ್ಠ ಏನಿಲ್ಲವೆಂದರೂ 1ರಿಂದ 1.5 ಸಾವಿರ ಹೆರಿಗೆಯಾಗುತ್ತೆ ಅನ್ನೋ ಮಾಹಿತಿ ಇದೆ. ಈ ಸರ್ಕಾರಿ ಆಸ್ಪತ್ರೆಗೆ ಈ ಹಿಂದಿನ ವಿಜಯನಗರ ಜಿಲ್ಲಾಧಿಕಾರಿ MS ದಿವಾಕರ್ ಅವರು ಹೆರಿಗೆ ವಾರ್ಡ್ಗೆ ಎಸಿಗಳನ್ನು ಹಾಕಿಸಿ ಬಾಣಂತಿಯರು ಹಾಗೂ ಹುಟ್ಟೋ ಮಗುವಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡಿದ್ರು. ಆದರೆ ಈಗ ಆ ಎಸಿಗಳು ಕೆಟ್ಟು ನಿಂತು ಬಿಸಿಲ ಬೇಗೆಯಿಂದ ಬಾಣಂತಿಯರು, ನವಜಾತ ಶಿಶುಗಳು ಬಳಲುವಂತಾಗಿತ್ತು. ಈ ಬಗ್ಗೆ ಮಾಹಿತಿಯನ್ನ ಪಡೆದ ಜೀ ಕನ್ನಡ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಜೀ ಕನ್ನಡ ನ್ಯೂಸ್ ವರದಿಗೆ ಅಲರ್ಟ್ ಆದ DHO ಡಾಕ್ಟರ್ ಶಂಕರ್ ನಾಯ್ಕ್ ಎಸಿ ಮತ್ತು ಫ್ಯಾನ್ ಅನ್ನ ಸರಿ ಮಾಡಿಸಿದ್ದಾರೆ. ಜೀ ಕನ್ನಡ ನ್ಯೂಸ್ ವರದಿ ಬಿತ್ತರಿಸ್ತಾ ಇದ್ದಂತೆ ಟೆಕ್ನಿಕಲ್ ಟೀಮ್ ಬಂದು ಎಸಿ ಮತ್ತು ಫ್ಯಾನ್ಗಳನ್ನು ಸರಿಪಡಿಸಿದೆ. ನಿನ್ನೆ ಬೆಳಗಿಂದ ಸತತವಾಗಿ ಒಬ್ಬ ಎಲೆಕ್ಟ್ರಿಷಿಯನಿಗೆಲ್ಲ ಇದು ಮಾಡಿ ಎಲ್ಲ ಫ್ಯಾನ್ಗಳು ಮತ್ತು ಎಸಿಗಳು ಏನದಕ್ಕೆ ರಿಪೇರಿ ಮಾಡೋದಿತ್ತು ಎಲ್ಲವೂ ರಿಪೇರಿ ಮಾಡಿ ಈಗ ಆಲ್ರೆಡಿ ನಮ್ಮ ತಾಯಂದಿರಿಗೂ ಮತ್ತು ಶಿಶು ಮಕ್ಕಳಿಗೆ ಅಂದರೆ ನಮ್ಮೇನು ನವಜಾತ ಶಿಶು ಮಕ್ಕಳಿಗೂ ಏನು ಬೇಕಾಗಿತ್ತು ಎಸಿ ಮತ್ತು ಫ್ಯಾನ್ಗಳು ಬೇಕಾಗಿತ್ತು ಎಲ್ಲವೂ ರೆಡಿ ಇದ್ದಾವೆ. ಈಗ ಆಲ್ರೆಡಿ ಎಲ್ಲ ನೀವು ನೋಡ್ದಂಗೆ ಎಲ್ಲ ಫಂಕ್ಷನಿಂಗ್ ಇದ್ದಾವೆ. ಸದ್ಯ ಜೀ ಕನ್ನಡ ನ್ಯೂಸ್ ವರದಿಯಿಂದ ನವಜಾತ ಶಿಶುಗಳು, ಬಾಣಂತಿಯರು ತಣ್ಣನೆಯ ವಾತಾವರಣದಲ್ಲಿ ಮಲಗುವಂತಾಗಿದೆ. ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಮಂಜುನಾಥ್ ಹಿರೇಮಠ್, ಜೀ ಕನ್ನಡ ನ್ಯೂಸ್, ವಿಜಯನಗರ.